ಹುಬ್ಳಿ ಕೆರೂರು ಪಟ್ಟಣದ ಹುಬ್ಳಿ ಗ್ರಾಮದಲ್ಲಿ 2011-12ರಲ್ಲಿ ಕನಿಷ್ಠ 441 ಆಶ್ರಯ ಮನೆಗಳು ಮಂಜೂರಾಗಿದ್ದು, ಅಂದಿನ ಅಧಿಕಾರಿಗಳ ಮುಖಾಂತರ ಯಾವ ಮನೆಗಳು ಮುಚ್ಚಾಕಿದ್ರು ಹಕ್ಕುಪತ್ರ ಕೊಟ್ಟರು ಸಹಿತ ಮುಂದೆ ಸಿದ್ದರಾಮಯ್ಯ ಸಾಹೇಬರು ಇದೇ ತಾಲೂಕಿನ ಶಾಸಕರಾದಾಗ ಆಶ್ರಯ ಕಮಿಟಿ ಅಧ್ಯಕ್ಷರಾಗಿದ್ದರು. ಅವರು ದಿನಾಂಕ 17/11/2025ರಂದು ಆಶ್ರಯ ಕಮಿಟಿ ಮನೆ ಸಮಿತಿಯಲ್ಲಿ 441ರಲ್ಲಿ 205ಗಳನ್ನು ಶಿಫಾರಸು ಮಾಡಿದ್ರು. ಆ ಶಿಫಾರಸು ಮಾಡಿದ್ದು ಸಹಿತ 2025 ತನಕ ಮನೆಗಳು ಯಾರಿಗೆ ಹಂಚಿಕೆ ಮಾಡಲಿಲ್ಲ, ನಕಾಶೆ ಮಾಡಿದ್ರು. 9 ಎಕರೆ ಜಾಗದಲ್ಲಿ ನಕಾಶೆ ಮಾಡ್ಯಾರ. ಬಡವರಿಗೆ ಆ ಮನೆಗಳು ಹಂಚಿದ್ದಿಲ್ಲ ಅವರು. ನಾವು ರೈತ ಸಂಘದವರು ಅದನ್ನು ಕೈಗೆ ತಗೊಂಡು ಉಗ್ರವಾದ ಹೋರಾಟವನ್ನು 15 ದಿನ ಪಟ್ಟಣ ಪಂಚಾಯಿತಿಯಲ್ಲಿ ಹೋರಾಟ ಮಾಡಿ ಆ ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಂಡೆವು. ಆವಾಗ ಸನ್ಮಾನ್ಯ ನಮ್ಮ ಬಿ.ಡಿ. ಚಿನ್ನಕಡಿ ಸಾಹೇಬರು ಸಹಿತ ಮೌಖಿಕವಾಗಿ ಪಟ್ಟಣ ಪಂಚಾಯತಿಯವರು ಹಿಂದಾದಂಥ ಎಲ್ಲ 1ರಿಂದ 8 ಉಲ್ಲೇಖಗಳನ್ನು ಹಾಕಿ ನಿಮಗೆ ಸ್ಪಷ್ಟವಾಗಿ ಸರ್ಕಾರದಿಂದ ಬಂದ ತಕ್ಷಣ ಮನೆಗಳು ಕೊಡ್ತೀವಿ ಇವತ್ತಂದವರು. ಇವತ್ತಿಗೂ 6 ತಿಂಗಳಾಯ್ತು ನಾವು ಸ್ಟ್ರೈಕ್ ಮಾಡಿ ಇನ್ನೂ ಮನೆಗೂ ಕೊಟ್ಟಿಲ್ಲ. ಈ ಸಿದ್ದರಾಮಯ್ಯ ಸಾಹೇಬರು ಇದ್ದಾಗೆ ಮಾಡಿದ ಶಿಫಾರಸು ಮಾಡಿದಂಥ ಮನೆಗಳು ಇವ್ರು ಕೊಡುದಿಲ್ಲಪ್ಪ ಅಂತಂದಾಗ ಇನ್ನು ಮತ್ತೆ ಯಾರು ಶಿಫಾರಸು ಮಾಡಿದ್ರೆ ಇವ್ರು ಮನೆಗಳು ಕೊಡ್ತಾರ? ಅವ್ರಿಗೆ ಇವತ್ತು ನಾವು ಕೇಳಕ್ಕೆ ಇವತ್ತು ಮನೆಗೆ ಕೊಡ್ಲಕ್ಕೆ ಬಂದೆವು. ಶಾಸಕರಿಂದ ಹೊಸ ಮನೆಗಳು ಏನು ಮಂಜೂರು ಆಗ್ತಾವ, ಟಾರ್ಗೆಟ್ ಬಂದಿಲ್ಲ ಹೊಸವು. ಆ ಮನೆಗಳು ಬಂದ ತಕ್ಷಣ ನಿಮಗೆ 205 ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ ಮನೆಗಳು ಫಸ್ಟ್ ನಿಮಗೆ ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಾರೆ. ಇನ್ನೊಂದು ಕೆರೂರು ಪಟ್ಟಣದ ರೈತರ ಹೊಲಗಳಲ್ಲಿ ಹುಬ್ಳಿ ಮಟ್ಟದಲ್ಲಿ 6 ವರ್ಷ ಆಯಿತು ಸಣ್ಣ ಕಾಲುವೆ ದೊಡ್ಡ ಕಾಲುವೆಯನ್ನು ಸರ್ಕಾರ ತಮ್ಮ ಇಲಾಖೆಯಿಂದ ಹೈಸ್ಯಾರ ನೀರಾವರಿ ಸೌಲಭ್ಯ ಮಾಡಬೇಕಂತೇಳಿ 6 ವರ್ಷ ಗತಿಸಿದ್ರು ಸಹಿತ ಇನ್ನೂ ಅಲ್ಲಿ ನೀರು ಹೈಸಿಲ್ಲ. ಅವ್ರಿಗೆ ಯಾವುದೇ ಪರಿಹಾರ ಕೊಟ್ಟಿಲ್ಲ. ಇದು ದೊಡ್ಡ ತ್ರಾಸು ರೈತರಿಗೆ. ಇದೇ ರೀತಿ ಸಿಂದಗಿ ತಾಲೂಕು ಮತ್ತು ದೇವರಪುರಿ ತಾಲೂಕಿನಲ್ಲಿ ಇವೆಲ್ಲ ಚಿಕ್ಕ ಡ್ಯಾಮಿನಿಂದ ನೀರು ಕಾವಲಿ ಮಾಡ್ಯಾರ, ನೀರು ಹೈಸಿಲ್ಲ, ಇನ್ನೂ ದುಡ್ಡು ಯಾರಿಗೆ ಕೊಟ್ಟಿಲ್ಲ. ಈ ದುಡ್ಡು ಬರೀ ಕೊಡ್ತೀನಿ ಅಂತೇಳಿ ಸಾಕಷ್ಟು ಸಲ ಆಲ್ಮಟ್ಟಿಯಲ್ಲಿ ಬಂದಾರ, ಸಾಕಷ್ಟು ಸಲ ಸಭೆಯಲ್ಲಿ ಮುಖ್ಯಮಂತ್ರಿ ಬಂದಾರ, ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇನ್ನೂ ಯಾವ ಜಾರಿಗೆ ಬಂದಿಲ್ಲ. ಅವು ತೀವ್ರವಾಗಿ ಜಾರಿಗೆ ಬರಬೇಕಂತ ಅದನ್ನು ಇದರಲ್ಲಿ ನೋಟ್ ಮಾಡೇವು. ಸಾವಯವ ಮುಖ್ಯಮಂತ್ರಿ ಮನೆಯು ಕೂಡ ನಮ್ಮ ಕೆರೂರು ಪಟ್ಟಣದಿಂದ ಒಂದು 30-40 ಮಂದಿ ಬಂದೆವು. ಎಲ್ಲರೂ ಹೊರಗದಾರ. ನಾವು ಮುಖ್ಯವಾಗಿ ಒಂದು 4-5 ಮಂದಿ ಒಳಗೆ ಬಂದೆವು. ಸರಿ ಸುಮಾರು ಒಂದು 12 ಊರಲ್ಲಿ ನಾವು ಕೂಡ ಬಂಗಿ ಕೆಲಸ ಮಾಡ್ತೀವಿ. ನಮಗೆ ಇನ್ನೂ ತಕ್ಕ SC ST ಒಳಗೆ ಎದ್ರೊಳಗೂ ಸೇರಿಸಿಲ್ಲ ಸರ್ಕಾರ. ಅಲ್ಮಾರಿ ಅಂತ ಗುರುತಿಸ್ಯಾರ. ಅಲ್ಮಾರಿಯಿಂದನೂ ನಮ್ಗೆ ಯಾವುದೂ ಸವಲತ್ತು ಇಲ್ಲ ಸರಿಯಾಗಿ. ಏನು ಶಿಕ್ಷಣಕ್ಕಾಗಿ ಸರಿ ನಮ್ಗೆ ಇದು ಇಲ್ಲ, ಹಂಗೆ ಉದ್ಯೋಗದೊಳಗೂ ಯಾವುದೂ ಇದನ್ನ ಇಲ್ಲ. ಅತ್ಯಂತ ಕಡು ಬಡತನದಿಂದ ಬದುಕ್ತಿದ್ದೇವೆ ನಾವು. ಏನು ಸರ್ ಸರ್, ಇದೇ 2025 13/10/2025ರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಾಗಲಕೋಟೆ ಜಿಲ್ಲಾ ಪ್ರವಾಸ ಕೈಗೊಂಡಿದ್ರು. ಬಾಗಲಕೋಟೆ ಜಿಲ್ಲೆ ಬಂಡಿಗಣಿ ಒಳಗೆ ಅಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಕೊಟ್ಟಿದ್ದೀವಿ. ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು RB ತಿಮ್ಮಾಪುರ್ ಸರ್ ಅವ್ರಿಗೆ ಕೂಡ 12/10/2025ರಂದು ಅವರ ನಿವಾಸಕ್ಕೆ ತೆರಳಿ ಕೂಡ ಮನವಿ ಕೊಟ್ಟಿದ್ದೇವೆ. ಅದೇ ನಂತರ ನಮ್ಮ ಲೋಕೋಪಯೋಗಿ ಸಚಿವರಾದ ಸನ್ಮಾನ್ಯ ಶ್ರೀಯುತ ಸತೀಶ್ ಜಾರಕಿಹೊಳಿ ಸಾಹೇಬರು ಅವ್ರ ಮೂಲಕನೂ ಅವರಿಗೂ ಕೂಡ ಮನವಿ ಕೊಟ್ಟು ಅವ್ರ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಅಲೆಮಾರಿ ಸಮುದಾಯಗಳ ಜ್ವಲಂತ ಸಮಸ್ಯೆಗಳಿಗೆ ಏನಾದರೂ ಒಂದು ಮಾರ್ಗಸೂಚಿ ಕೊಡ್ರಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಅವರಿಗೆ ಶಿಕ್ಷಣ ಪಡೆಯಲು ಸ್ಕಾಲರ್ಶಿಪ್ಪು ಮತ್ತು ಹೆಚ್ಚಿನ ವಿದ್ಯಾರ್ಥಿಗಳು ಉನ್ನತ ದರ್ಜೆಗೆ ಹೋಗುವಾಗ ಅವ್ರಿಗೆ ಆರ್ಥಿಕ ಸಹಾಯಧನ ಮತ್ತು CET ನೀಟ್ ಒಳಗೆ ಏನೈತಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದೊಳಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಿಗುವಂಥ ಸಮಾನಾಂತರ ಅವಕಾಶಗಳು ಈ ಸಮುದಾಯದ ವಿದ್ಯಾರ್ಥಿಗಳಿಗೆ ಸಿಕ್ಕಾಗ ಆ ಸಮುದಾಯದಲ್ಲಿ ವ್ಯಕ್ತಿ ನಮ್ಮದು ಎರ್ಕಲ್ ಏತ ನೀರಾವರಿ ಕೈನ್ಕಟ್ಟಿ ಅದು ಕೆಲಸ ನಿಂತು ಈಗ 1 ವರ್ಷ ಆಯ್ತು. ಯಾರು ದಾದ ಮಾಡೋಲ್ರಿ. ಮತ್ತು ನಾವು ಎಲ್ಲರೂ ಕೇಳಿದ್ರು, TCR ಕೇಳಿರಲಿಲ್ಲ, ನಾಳೆ ಕೇಳಿ ಮಾಡ್ತಾರೆ ವಿಚಾರ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತು ಹೊಳ್ಳಿ ಇವ್ರು ಕೇಳಿದ್ರೆ ಅದು ಚೀಫ್ ಆಫೀಸ್ ಕೇಳಿರಲಿಲ್ಲ, ಅದಕ್ಕೆ ರೊಕ್ಕ ಮುಂಜಾರಾಗಿಲ್ಲ, ಅದು ನಿನ್ನೆ ರೊಕ್ಕ ಇದಾಗಿಲ್ಲ ಅವ್ರು ಹೇಳ್ತಾರೆ. ಈಗ ಅದಕ್ಕೆ ಏನಾರ ಮನವಿ ಕೊಟ್ಟಿರೇನ? ಕೊಟ್ಟಿಲ್ಲ. DCR ಕೇಳಿದ್ರಿ, ನಿಮ್ಮ ಲಿಸ್ಟ್ ಹೇಳ ಅಂತ ಹೇಳಿದ್ರಿ DCR.
ಹೇಳಿದು ಮನಿ ಬರ್ಕೋರಿ ಅಂತ ಹೇಳಿದ್ರಿ ಇದ್ರಾಗ ಐತ್ರಿ ಮತ್ತೆ ನಾವು ಹೋಗುತ್ತೆ ದಾದ್ ಮಾಡೋಲ್ಲ ನಿಮ್ದು ಯಾವ ಕೆಲಸ ನಿಲ್ಲಿಸಿ ಅಂತ ಕಾಂಟ್ರಾಕ್ಟರ್ ಕೇಳಿದ್ವಿ ನಾವು ನಮ್ ಬಿಲ್ ಆಗಿಲ್ಲ ಮತ್ತ ಇದನ್ನ ಕೇಳ್ತಾರಂತ ಅವ್ರು ಹೇಳ್ತಾರೆ ಬಿಲ್ ಆಗಿಲ್ಲ ಅಂತ ನಿಲ್ಸಿ ನಾವು ನೀವು ಒತ್ತಾಯ ಮಾಡ್ರಿ ಅಂತ ಅವ್ರು ಹೇಳಿದ್ರು ನಾವ್ ಹೇಳಿದ್ವಿ ಒತ್ತಾಯ ನಾವು ಮಾಡ್ತೀವಿ ನೀವು ಬರ್ಬೇಕಂತ ನಾ ಹೇಳಿದ್ವಿ ಕಾಂಟ್ರಾಕ್ಟರ್ಗೆ ಇಲ್ರಿ ನನಗೆ ಬರಕ್ ಸೂಡಿಲ್ಲ ನೀವು ಇದನ್ನೆಲ್ಲ ಕೂಡಿಸಿ ಒತ್ತಾಯ ಮಾಡ್ರಿ ಮತ್ತು JK ಶಿವಕುಮಾರ್ ಇದನ್ನ ಕೇಳ್ತಾರ ಮತ್ತು GTR ಕೇಳ್ತಾರ ಯಾರಿಗೆ ಏನು ಕೊಟ್ಟು ಕೆಲಸ ಚೀಫ್ ಆಫೀಸರು ಇಲ್ಲ ಅವ್ರದ್ದು ಇದು ಇಲ್ಲ ಕೆಲಸ ನಾವು ಕೇಳಿ ನಾವು ಇರ್ತಾರೆ ನೀವು ಅರ್ಜಿ ಕೊಡ್ರಿ ನಾವು ಚಾಲು ಮಾಡಿಸ್ತೀವಿ ಅಂತ ಹೇಳಿದ್ರಿ ಅರ್ಜಿ ಕೊಟ್ಟವ್ರಿ ಅವ್ರಿಗೆ ಏನು ಹೇಳಿಲ್ಲ ಅವ್ರು ಮತ್ತು ಡಾಕ್ಟರ್ ತೊಳ್ಳಿ ಒಳ್ಳೆ DC ಅವ್ರಿಗೆ ಬಿಟ್ಟಿದ್ವಿ ಅವ್ರೇನಿಲ್ಲ ಹೇಳಿ ಮಾಡಿಸ್ತಾರಪ್ಪ ಅಂತ ಹೇಳಿದ್ರಿ ಈಗ ಬಗ್ಗೆ ಕೊಡಕ್ಕೆ ಬಂದಿವ್ರಿ ನಿಲ್ಲ ಯಾಕೆ ಆತಂತ ಮನೆ ಕೊಡಕ್ಕೆ ಈಗ